ಹಾಯ್ ನಾನು ಸುರೇಶ್ ಫ್ರಮ್ ಟೆಕ್ ಆ್ಯಂಡ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಪೋಕೋ M4 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಒನ್ ಆಫ್ ದ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಇದು 13,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. ಇಲ್ಲಿವರೆಗೂ ಇದಕ್ಕಿಂತ ಕಡಿಮೆ ಬೆಲೆಯ 5G ಸ್ಮಾರ್ಟ್ಫೋನ್ ಸದ್ಯಕ್ಕೊಂದು ಲಾಂಚ್ ಆಗಿಲ್ಲ, ಫ್ಯೂಚರ್ನಲ್ಲೂ ಕಡಿಮೆಗೆ ಲಾಂಚ್ ಆಗಬಹುದು. ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸ್ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಕ್ಲಾಸಿಕ್ ಪೋಕೋ ಹಳದಿ ಬಣ್ಣದ ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಅದರ ಕೆಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಫಸ್ಟಕ್ಕಲ್ಲಿ ಒಂದು ಲೆವೆಲ್ಗೆ ಪ್ರೀಮಿಯಮ್ ಅಂತ ಅನ್ನಿಸೋದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಆದರೆ ಈ ಒಂದು ಫೋನ್ ಕೇವಲ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ, ಜಾಸ್ತಿ ಕೊಟ್ಟಿದ್ದಾರೆ. ಖುಷಿ ವಿಷಯ ಆಯಿತು. ಎಷ್ಟೋ ಫೋನ್ಗಳಲ್ಲಿ ಚಾರ್ಜರ್ನೇ ಕೊಟ್ಟಿರಲ್ಲ, ಬಟ್ ಇವರು ಫೋನನ್ನು ಏನು ಸಪೋರ್ಟ್ ಮಾಡೋದು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು Type A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಎದ್ದಾಗಿರುವಂಥದ್ದು. ಅದು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಒಂದು ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್, ತುಂಬ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿದೆ ಆಯಿತಾ. ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 200 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಅಷ್ಟೊಂದು ತಿನ್ನೇನಿಲ್ಲ. 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಗುರಿಲ್ಲಾ ಗ್ಲಾಸ್ 3 ಇದೆ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಮುಂದೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ ಪಂಚೋಲ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಇದು ಟಿಯರ್ ಡ್ರಾಪ್ ಒಂದು ನಾರ್ಮಲ್ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸಲ್ ಬಾಟಮ್ ಸ್ವಲ್ಪ ದೊಡ್ಡದಾಗಿದೆ ಅನ್ನಿಸ್ತದೆ, ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥ ಫ್ರಂಟಿಂದ ತುಂಬ ನಾರ್ಮಲ್ ಲುಕಿಂಗ್ ಫೋನು. ಹಿಂದ್ಗಡೆಗೆ ಬಂತು ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಒಂದು ರೀತಿ ಡ್ಯೂಯಲ್ ಟೋನ್ ಅಂತ ಅನ್ಬೋದು. ಈ ಒಂದು ಕ್ಯಾಮ್ರಾ ಬಂಪ್ ಒಂಥರ ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು ಮತ್ತು ಅದ್ರ ಕೆಳಗಡೆ ಇರುವಂಥ ಬ್ಯಾಕು ಒಂದು ರೀತಿ ಮ್ಯಾಟ್ ಫಿನಿಶ್ ತುಂಬ ತರಿ ಇದೆ. ಸೊ ಸ್ಮಡ್ಜಸ್ ಆಗಲ್ಲ ಅಷ್ಟೊಂದು. ಈ ಮೇಲ್ಗಡೆ ಕ್ಯಾಮ್ರಾ ಬಂಪ್ ಇದೆ ಅಲ್ವ, ಅದಂತೂ ಹೆವಿ ಸ್ಮಡ್ಜಸ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಷ್ಟೇ. ಬ್ಯಾಕ್ ಕವರ್ ಹಾಕೊಳ್ಳೇಬೇಕು. ಹೆವಿ ಯಾವುದಾದ್ರೂ ಒಂದು ಶಾರ್ಪ್ ಆಗಿರೋ ಆಬ್ಜೆಕ್ಟಲ್ಲಿ ಸ್ಕ್ರ್ಯಾಚ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗೇ ಆಗುತ್ತೆ. ಸೊ ಹಿಂದ್ಗಡೆಯಿಂದ ಚೆನ್ನಾಗಿದೆ, ಬಟ್ ಗ್ಲಾಸ್ ಪ್ಯಾಕ್ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ನಾವು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಈ ಬೆಲೆಗೆ ಯೂಶ್ವಲಿ ಯಾರು ಕೂಡ ಕೊಡೋದಿಲ್ಲ. ಹಿಂದ್ಗಡೆಯಿಂದ ಒಂದು ತುಂಬ ಯುನೀಕ್ ಡಿಸೈನ್ ಅಂತ ಅನ್ಬೋದು. ಇದಕ್ಕಿಂತ ಹಳದಿ ಕಲರ್ಲಿ ಇದ್ದಿದ್ರೆ ಸಖತ್ತಾಗಿರ್ತದೆ. ಬ್ಲ್ಯಾಕ್ ಇದೆ. ಸೊ ಹಳದಿಲಿ ಇನ್ನೂ ತುಂಬ ಯುನೀಕಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ. ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇದೆ. ಖುಷಿ ವಿಷಯ. ಆಲ್ಮೋಸ್ಟ್ ಎಲ್ಲ ಪೋಕೋ MI ಫೋನ್ಗಳಲ್ಲಿ ನಿಮಗೆ ಆರಾಮಾಗಿ IR ಬ್ಲಾಸ್ಟರನ್ನು ಕೊಡ್ತಾರೆ, ಇವರು ಕೊಟ್ಟಿದ್ದಾರೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಪಂಚೋಲ್ ಕೊಟ್ಟಿದ್ರೆ ತುಂಬ ಬೆಂಕಿಯಾಗಿರ್ತಿತ್ತು. ಮತ್ತು ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ MI ಫೋನ್ಗಳು ಈ ಒಂದು ರೇಟಿಂಗ್ನೊಂದಿಗೆ ಬರುತ್ತೆ. ಖುಷಿ ವಿಷಯ. ನೀರಿಗೆ ಬಿದ್ದರೂ ಕೂಡ ಸಡನ್ನಾಗಿ ಏನೂ ಆಗುವುದಿಲ್ಲ, ಒಂದೊಳ್ಳೆ ವಿಷಯ ಅಂತ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.58 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಆಯಿತಾ. ಸೊ IPS ಕೊಟ್ಟಿದ್ದಾರೆ. ಅಮೋಲೆಡ್ ಕೊಟ್ಟು 90 ಹರ್ಟ್ಸ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಈ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ ಅಮೋಲೆಡ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. 90 ಹರ್ಟ್ಸ್ ಕೊಟ್ಟು ಕಾಂಪನ್ಸೇಟ್ ಮಾಡಿದ್ರೆ 120 ಹರ್ಟ್ಸ್ ಕೊಟ್ಟು ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಈ ಡಿಸ್ಪ್ಲೇ ಅಷ್ಟೊಂದು ಬ್ರೈಟ್ ಆಗಿದೆ ಅಂತ ಅನ್ನಲ್ಲ, ಹೆವಿ ಬ್ರೈಟ್ ಅಂತ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದರೆ ಸ್ವಲ್ಪ ಕಾಣುತ್ತೆ ಆಯಿತಾ, ಅಷ್ಟೊಂದು ಬ್ರೈಟ್ ಅಂತ ಅನ್ನೋದಿಲ್ಲ. ವ್ಯೂಯಿಂಗ್ ಆ್ಯಂಗಲ್ಸ್ ಪರವಾಗಿಲ್ಲ ಒಂದು ಲೆವೆಲ್ಗೆ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಒಟ್ಟಿ ಕಲರ್ಸ್ ಸಖತ್ತಾಗಿರುವಂಥದ್ದು ಆಯಿತಾ. ಬಟ್ ಅಮೋಲೆಡ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ತಾ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 4GB RAM ಮತ್ತು 64GB ಸ್ಟೋರೇಜ್ ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜ್ ಇರುವಂಥ. ರ್ಯಾಮ್ ಬಂದುಬಿಟ್ಟು LPDDR4X RAM ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ. ಸೊ ಸೂಪರ್ ವಿಷಯ. ಒಂದು ಬೆಲೆಗೆ UFS 2.2 ಕೊಟ್ಟಿರುವಂಥದ್ದು ನನಗೆ ತುಂಬ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತೀನಿ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಮೀಡಿಯಾಟೆಕ್ ಎಂದು Dimensity 700 ಪ್ರೋಸೆಸರ್ ಇರುವಂಥದ್ದು. ಈ ಒಂದು ಬೆಲೆಗೆ ಒಂದು ಲೆವೆಲ್ಗೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಈ ಒಂದು ಪ್ರೈಸ್ ರೇಂಜಿಗೆ ಒಂಥರ ಬೆಸ್ಟ್ ಪ್ರೋಸೆಸರ್ ಅಂತ ಬೇಕಾದರೂ ಅನ್ಬೋದು. ಕೆಲವೊಂದು ಸ್ಮಾರ್ಟ್ಫೋನ್ ನಿಮಗೆ ಇದಕ್ಕಿಂತ 1,000 ಆಲ್ಮೋಸ್ಟ್ 15,000 ಒಳಗೆ ನೀವು ಯಾವ್ದು ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್
13,000ಕ್ಕೆ ಬ್ಯಾಂಕ್ ಆಫರ್ ಅದೆಲ್ಲ ಹೋಗ್ಬಿಟ್ಟು 12,000ಕ್ಕೂ ಬೇಕಾದ್ರೆ ಈ ಒಂದು ಫೋನ್ ಪರ್ಚೇಸ್ ಮಾಡೋದು. ಪ್ರೈಸ್ ರೇಂಜಿಗೆ ಈ ಒಂದು ಪರ್ಫಾರ್ಮೆನ್ಸ್ ಸೂಪರ್ ಅಂತೀನಿ. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡೋದು ನನಗೆ ಸುಮಾರು 3.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಕ್ರೇಜಿ ವಿಷಯ, ಒಂದು ಬೆಲೆಗೆ ಇಂಪ್ರೆಸಿವ್ ಅಂತೀನಿ. ನಾನು BGMI ಚೆಕ್ ಮಾಡ್ದಂಗೆ ಇದರಲ್ಲಿ ಅಲ್ಟ್ರಾ ಆಪ್ಷನ್ ಇದೆ, ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಅಲ್ಟ್ರಾ ಆಪ್ಷನ್ ಇದೆ. ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಒಂದು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಪ್ರೋಸರ್ ಈ ಒಂದು ಬೆಲೆಗೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಒಟ್ಟಿಗೆ ನಿಮಗೆ ಪರ್ಸನಲ್ ನಂಗೆ ಅನ್ನಿಸ್ದಂಗೆ ಈ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಅಂತ ಅಂತೀನಿ ಒಟ್ಟಿಗೆ. Dimensity 700 ಸೂಪರ್ ವಿಷಯ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿರುವಂಥ ಕ್ಯಾಮ್ರಾ ಎರಡೇ ಕ್ಯಾಮ್ರಾ, ತುಂಬ ಸಿಂಪಲ್ ಕ್ಯಾಮ್ರಾ. ಮೇನ್ ಸೆನ್ಸಾರು 50 MP, ಇನ್ನೊಂದು ಡೆಪ್ ಸೆನ್ಸರ್ ಇದೆ 2 MP ಬಟ್ ಕೆಲಸ ಎಲ್ಲ ಹಾಕಿದರೆ. ಈ ಒಂದು ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲಿಗೆ ಓಕೆ ಅಂದರೆ ಒಂದು ಪ್ರೈಸೊಂದಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿ ಅನ್ನಿಸ್ತು. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಬೆಲೆ ನೋಡಿಕೊಂಡು ಓಕೆನಪ್ಪ, ನೀವು ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಪ್ರೈಸೊಂದಿಗೆ ಸಿಮಿಲರ್ ಫೋಟೋ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇದು 1.8 ಅಪರ್ಚರು, ಸೊ ಕ್ರಿಸ್ಪ್ ಆಗಿದೆ ಫೋಟೋ. ಹೊರಗಡೆ ಡೇ ಲೈಟ್ ಅಂತೂ ನಿಮಗೆ ಗೊತ್ತಾಗಲ್ಲ ಆಯಿತಾ. ನೀವು ಆಲ್ಮೋಸ್ಟ್ 15-16 ಸಾವಿರ ಫೋನ್ ತೊಗೊಂಡ್ರು ಕೂಡ ನಿಮಗೆ ಡಿಫ್ರೆನ್ಸ್ ನೋಡೋದಕ್ಕೆ ಅಷ್ಟು ಗೊತ್ತಾಗಲ್ಲ. ಲೋ ಲೈಟಲ್ಲಿ ನಿಮಗೆ ಆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಪ್ರೈಸ್ ರೇಂಜಿಗೆ ಈ ಒಂದು ಮೇನ್ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 8 MP ಫ್ರಂಟ್ ಕ್ಯಾಮ್ರಾ, ಇದು ಕೂಡ ಪರವಾಗಿಲ್ಲ ಅಂತೀನಿ. ಈ ಒಂದು ಬೆಲೆ ನೋಡಿಕೊಂಡು ನಾನು ಚೆಕ್ ಮಾಡಿರೋಂಗೆ ಈ ಬೆಲೆ ನಾನು ಏನು ಫೋನ್ ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲದು ಕೂಡ ಸಿಮಿಲರ್ ಕ್ವಾಲಿಟಿಯನ್ನು ನೀಡುತ್ತೆ. ಇದು ಕೂಡ ಆಗಿರುವಂಥದ್ದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಒಂದು ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಒಂದು ಕ್ಲಾರಿಟಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಕ್ಯಾಮ್ರಾ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಕೆಲವೊಂದು ಫೋನಲ್ಲಿ ಆಯಿತಾ ಇದಕ್ಕಿಂತ ಸ್ವಲ್ಪ ತೊಗೊಂಡ್ರು ಕೂಡ ಬೆಸ್ಟ್ ಅಂತಂದರೆ ಇದಕ್ಕಿಂತ ಮೋಸ್ಟ್ಲಿ ಒಂದು 5-6% ಒಳ್ಳೆ ಕ್ಲಾರಿಟಿ ಕೊಡ್ಬೋದು ಅಷ್ಟೇ ನಿಮ್ಗೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೂಡ ಸಿಮಿಲರ್ ಕ್ಲಾರಿಟಿನೇ ಇರುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ಪಟ್ ಅಂತ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಸೊ ಸೂಪರ್ ವಿಷಯ ಅಂತೀನಿ ಆಯಿತಾ. ಸಖತ್ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ. ಯೂಶಲಿ MI ಫೇಸ್ ಅನ್ಲಾಕು ತುಂಬ ಫಾಸ್ಟಾಗಿ ಇರುತ್ತೆ. ಸ್ವಲ್ಪ ಆ್ಯಂಗಲ್ ಸ್ಟ್ರೈಟ್ಗೆ ಇಟ್ಕೊಬೇಕಷ್ಟೇ. ಸೂಪರ್ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 22.5 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನ್ ಕೇವಲ 18 ವ್ಯಾಟಲ್ಲಿ ಚಾರ್ಜ್ ಮಾಡುತ್ತೆ. ಈ ಒಂದು ಬೆಲೆಗೆ 18 ವ್ಯಾಟ್ ಅಂದರೆ ಓಕೆ ಅಂತೀನಿ. ನಿಮಗೆ ಆಲ್ಮೋಸ್ಟ್ 15,000 ಪ್ರೈಸ್ ರೇಂಜಿಗೆ ಹೋದ್ರಿ ಅಂತ ಇದಕ್ಕಿಂತ ಜಾಸ್ತಿ ವ್ಯಾಟ್ ಚಾರ್ಜರ್ ಸಿಗಬಹುದು. ಆದರೆ ಬ್ಯಾಟ್ರಿ ಆಲ್ಮೋಸ್ಟ್ ಎಲ್ಲಾದರೂ ಕೂಡ 5,000ನೇ ಸಿಗುತ್ತೆ. ಸೊ ಇದರಲ್ಲಿ 5,000 ಆರಾಮಾಗಿ ನಂಗೆ ಅನ್ನಿಸ್ತಾ ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ಆರಾಮಾಗಿ ಬರುತ್ತೆ. ಸೊ ತೊಂದರೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯಾಟ್ರಿಯಲ್ಲಿ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಮೊನೋ ಸ್ಪೀಕರ್, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ, ಓಕೆ ಅಂತೀನಿ. ಸ್ಟೀರಿಯೋ ಸ್ಪೀಕರ್ ಕೂಡ ಒಂದು ಬೆಲೆಗೆ ಸಿಗುತ್ತೆ ಆ್ಯಕ್ಚುಲಿ. 12-13 ಸಾವಿರಕ್ಕೆಲ್ಲ ಸ್ಟೀರಿಯೋ ಸ್ಪೀಕರ್ ಹೊಂದಿರುವಂಥ ಫೋನ್ಗಳು ಸಿಗ್ತಾ ಒಟ್ಟಿಗೆ. ಈ ಪೋಕೋದಲ್ಲೇ ಇದ್ದಾವೆ ಎಷ್ಟೋ ಫೋನ್ಗಳು. ಇನ್ನು ಈ ಒಂದು ಫೋನ್ OS ಇದರಲ್ಲಿ Android 12ನ ಬೇಸ್ ಆಗ್ತಿರುವಂಥ MI UI ಇರುವಂಥದ್ದು. ಇದು ಅಂಥ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡೋಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಸ್ಮೂತಾಗಂತೂ ಕೆಲಸ ಮಾಡುತ್ತೆ ಆಯಿತಾ. 92 ಚೆನ್ನಾಗಿ ಸ್ಮೂತಾಗಿ ಕೆಲಸ ಮಾಡುತ್ತೆ. ಆದರೆ ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ತುಂಬ ಹೆವಿ OS ಇದು. ಸೊ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗಂತೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒಟ್ಟಿಗೆ ಸ್ಮೂತಾಗಿ ವರ್ಕ್ ಆಗುತ್ತೆ, ಅದಕ್ಕೆ ಖುಷಿ ಪಡಬೇಕು. ಕೆಲವೊಂದು ಬೇಡದ್ರ ಅಪ್ಲಿಕೇಶನ್ ಇದೆ ಅಂದಲ್ವ, ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಕೆಲವೊಂದನ್ನು ಮಾಡೋದಕ್ಕೂ ಆಗೋದಿಲ್ಲ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಇದೆ. ಒಂದು ಒಳ್ಳೆಯ ವಿಷಯ ಅಂದರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಂಗೆ ಅನ್ನಿಸ್ತಂಗೆ ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ ಅಂತ ಅನ್ಕೋತೀನಿ. ಎಲ್ಲೂ ಕೂಡ ನನಗೆ ಪ್ಲಸ್ ಸಿಂಬಲ್ ತೋರಿಸಿಲ್ಲ, LTE ಪ್ಲಸ್ ತೋರಿಸಿಲ್ಲ ನನಗೆ. ಸೊ ನೋಡಬೇಕು, ಮೋಸ್ಟ್ಲಿ ಅದಕ್ಕೆ ಅಪ್ಡೇಟ್ ಮುಖಾಂತರ ಕೊಡ್ತಾರೆ ಹಂಗೆ ಅಂತ. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ಮೇನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ದಂಗೆ ಒಂದು ಸ್ಮಾರ್ಟ್ಫೋನ್ 13,000 ರೂಪಾಯಿಗೆ ಲಾಂಚ್ ಆಗಿದೆ. ಆಫರ್ ಅದು ಇದೆಲ್ಲ ಹೋಗ್ಬಿಟ್ಟು ಒಂದು 11,500-12,000 ರೂಪಾಯಿಗೆಲ್ಲ ಪರ್ಚೇಸ್ ಮಾಡ್ಬೋದು ಆಯಿತಾ. ನಂಗೆ ಅನ್ನಿಸ್ದಂಗೆ ಯಾವುದಾದ್ರೂ ಈ ನೆಕ್ಸ್ಟ್ ಬಿಗ್ ಬಿಲಿಯನ್ ಡೇ ಆ ಟೈಮಲ್ಲೆಲ್ಲ ಇನ್ನೂ ಹೆವಿ ಆಫರ್ ಸಿಕ್ತು ಅಂತಂದ್ರೆ 11,000 ರೂಪಾಯಿಗೆಲ್ಲ ಈ ಒಂದು ಸ್ಮಾರ್ಟ್ಫೋನ್ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಒಂದು ಪ್ರೈಸ್ ರೇಂಜಿಗೆ ಇಷ್ಟು ಪರ್ಫಾರ್ಮೆನ್ಸು, ಕ್ಯಾಮ್ರಾ ಓಕೆ ಚೆನ್ನಾಗಿದೆ, ಡಿಸ್ಪ್ಲೇ ಅಮೋಲೆಡ್ ಕೊಡ್ಬೋದಾಗಿದೆ. ಬಟ್ IPS ಫುಲ್ HD 90 Hz ಸೂಪರ್ ಅಂತೀನಿ ಈ ಒಂದು ಬೆಲೆಗೆ. ಮತ್ತು ರ್ಯಾಮ್ ಕೂಡ ಚೆನ್ನಾಗಿ, ರ್ಯಾಮ್ ಓಕೆ, ಸ್ಟೋರೇಜ್ ಚೆನ್ನಾಗಿದೆ, UFS 2.2 ಸ್ಟೋರೇಜು. ಸೊ ನಂಗೆ ಅನ್ನಿಸ್ದಂಗೆ ಈ ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಬಹುದು. ಚೆನ್ನಾಗಿದೆ ಒಟ್ಟಿಗೆ ಸ್ಪೆಸಿಫಿಕೇಶನ್. ಸೊ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.